ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಗ್ರೇಡ್ 6th ಚಾಪ್ಟರ್ ಇಂದ ಫೈನಲ್ ಟರ್ಮ್ ಚಾಪ್ಟರ್ ಆಗಿರ್ತದೆ. ಅದರ ಎಕ್ಸಸೈಸಸ್ ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಇಲ್ಲಿ ಕಾಣ್ಬೋದು ನೀವು ಬೋರ್ಡಲ್ಲಿ ಸಿನೋನಿಮ್ಸ್ ಅಂಡ್ ರಿಲೇಟೆಡ್ ಅದರ್ ಲೈಕ್ ಭಾಷಾಭ್ಯಾಸ ಅದರ್ ಗ್ರಾಮರ್ ಪಾರ್ಟ್ ಅನ್ಕೊಂಡು ನಾನು ನಿನ್ನೆ ಕ್ಲಾಸಲ್ಲಿ ಕೊಟ್ಟಿದ್ದೇನೆ. You can check my playlist. Don't miss the previous what I taught. Okay, so ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಿರುವ ವಿಷಯ ಯಾವುದಂದ್ರೆ ವುಮೆನ್ ಒಪೋಸಿಟ್ ವರ್ಡ್ಸ್ ದೆನ್ ಪದಗಳನ್ನು ಬಿಲ್ಡ್ ಮಾಡುವಂಥದ್ದು. ಎಂಡಿಂಗ್ ಕ್ಯಾರೆಕ್ಟರ್ ಇಂದ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಿ ನಾವು ವರ್ಡ್ಸ್ಗಳನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅದನ್ನು ವುಮೆನ್, ದೆನ್ ರಿಮೇನ್, ಆಫ್ಟರ್ ದಟ್ ಎ ಮೇನ್. ಓಕೆ, ಎಸ್, ಫಸ್ಟ್ ಒಪೋಸಿಟ್ ವರ್ಡ್ಸ್ ಅನ್ನು ನಾನು ಹೇಳ್ತೇನೆ. ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ, ಚಾಪ್ಟರ್ ನಂಬರ್ 17. ರಿಲೇಟೆಡ್ ಟು ಅದರ್ ಚಾಪ್ಟರ್ಸ್ ಲೈಕ್ ಎದೆಗುಂದದ ಧೀರರು, ಸಾಹಸಿ, ಮೊನಾಲಿಸಾ, ಮಲ್ಲಕಂಬ, ಸುಂಟರ ಗಾಳಿ, ಇದೆಲ್ಲ ಗ್ರೇಡ್ 6th ಚಾಪ್ಟರ್ಸ್ ಆಗಿರ್ತದೆ, ಪೋಯಮ್ ಆಗಿರ್ತದೆ. ನೀವು ಅದನ್ನು ಚೆಕ್ ಮಾಡಬೇಕು ಅಂತಾದರೆ ಡೋಂಟ್ ಮಿಸ್, ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಓಕೆ, ಡೋಂಟ್ ಮಿಸ್ ದ ಪ್ಲೇ ಲಿಸ್ಟ್, ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್, ಎವ್ರಿಥಿಂಗ್ ಈಸ್ ದೇರ್. ಎಸ್, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂತೆ ವುಮೆನ್ ಒಪೋಸಿಟ್ ವರ್ಡ್ಸ್, ವುಮೆನ್ ಒಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳು ಅಂದರೆ ಒಪೋಸಿಟ್ ವರ್ಡ್ಸ್. ಕತ್ತಲು, ಬೆಳಕು, ಡಾರ್ಕ್ ಆ್ಯಂಡ್ ಬ್ರೈಟ್, ಲೈಟ್. ಕತ್ತಲು ಅಂದರೆ ಡಾರ್ಕ್, ನೈಟ್ ಆಗಿರ್ತದೆ, ನೈಟ್ ಡಾರ್ಕ್ ಆಗಿರ್ತದೆ. ಬೆಳಕು ಅಂದರೆ ಲೈಟ್, ಬ್ರೈಟ್. ಸೆಕೆಂಡ್ ಒನ್ ತಂಪು, ಬಿಸಿ. ತಂಪು ಅಂದ್ರೇನು? ಕೋಲ್ಡ್. ಬಿಸಿ ಅಂದ್ರೇನು? ಹಾಟ್. ಥರ್ಡ್ ಒನ್ ಹತ್ತಿರ. ಏನು ಅಪೋಸಿಟ್ ವರ್ಡ್ ಹತ್ತಿರ? ದೂರ. ಹತ್ತಿರ ಮೀನ್ಸ್ ನಿಯರ್, ದೂರ ಅಂದ್ರೆ ಫಾರ್. ಎಸ್, ಇನ್ನು ಎರಡನ್ನು ನೀವು ಬರೀಲಿಕ್ಕೆ ಹೇಳಿದ್ದಾರೆ. ಯು ಹ್ಯಾವ್ ಟು ರೈಟ್ ಇಟ್. ಸೊ ಮೇಲೆ ಕೆಳಗೆ ಬರಿಬಹುದು. ಮೇಲೆ ಕೆಳಗೆ. ಮೇಲೆ ಅಂದ್ರೇನು? ಅಪ್. ಕೆಳಗೆ ಅಂದ್ರೆ ಡೌನ್. ಇನ್ನೊಂದು ಚಿಕ್ಕದು ದೊಡ್ಡದು ಬರಿಬಹುದು. ಚಿಕ್ಕದು ಸ್ಮಾಲ್, ದೊಡ್ಡದು ಬಿಗ್. ದೊಡ್ಡದು. ಚಿಕ್ಕದು ಅಂದ್ರೇನು? ಸ್ಮಾಲ್, ವೆರಿ ಲಿಟಲ್. ದೊಡ್ಡದು ಅಂದರೆ ಬಿಗ್. ಎಸ್, ಇದು ಒಪೋಸಿಟ್ ವರ್ಡ್ಸ್ ರಿಲೇಟಿಂಗ್ ಟು ಕತ್ತಲು, ಬೆಳಕು, ತಂಪು, ಬಿಸಿ, ಹತ್ತಿರ, ದೂರ, ಮೇಲೆ, ಕೆಳಗೆ, ಚಿಕ್ಕದು, ದೊಡ್ಡದು. ಓಕೆ, ಇದು ರಿಲೇಟಿಂಗ್ ಟು ಒಪೋಸಿಟ್ ವರ್ಡ್ ಆಕ್ಟಿವಿಟಿ. ವುಮೆನ್ ನೋಡಿ, ವುಮೆನ್ ಇದು ಪದಗಳನ್ನು ನೀವು ಯಾವ ತರ ಬಿಲ್ಡ್ ಮಾಡಬೇಕು, ಎಂಡಿಂಗ್ ಕ್ಯಾರೆಕ್ಟರ್ ವೈಸ್ ಯಾವ ತರ ಅಂತ. ರಾಜ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ರಾಜ ಅಂದ್ರೆ ಕಿಂಗ್ ಅಂತ ಅರ್ಥ. ಜಾ ಕ್ಯಾರೆಕ್ಟರ್ ಎಂಡ್ ಆಯಿತು. ಹಿಯರ್ ದರ್ ಇಸ್ ಜಾ ಕ್ಯಾರೆಕ್ಟರ್ ಇಸ್ ಎಂಡ್, ಸೊ ಯು ಕ್ಯಾನ್ ರೈಟ್ ಮೇಕ್ ಒನ್ ವರ್ಡ್ ಜನ. ಜನ ಮೀನ್ಸ್ ಪೀಪಲ್. ನೆಕ್ಸ್ಟ್ ನಾ ಅಕ್ಷರ ಎಂಡ್ ಆಯಿತು. ಸ್ಟಾರ್ಟಿಂಗ್ ಒನ್ ನಾ. ನದಿ. ನದಿ ಮೀನ್ಸ್ ರಿವರ್. ದಿ ಕ್ಯಾರೆಕ್ಟರಿಗೆ ಎಂಡ್ ಆಯಿತು. ದಿ. ದಿನ. ದಿನ ಅಂದರೆ ಡೇ. ಓಕೆ, ನೆಕ್ಸ್ಟ್ ಒನ್ ನಾ ಕ್ಯಾರೆಕ್ಟರಿಗೆ ಎಂಡ್ ಆಯಿತು. ಅಗೇನ್ ನಯನ. ಅಗೇನ್ ನಾಕ್ಕೆ ಎಂಡ್ ಆಯಿತು. ಎಂಡಿಂಗ್ ಕ್ಯಾರೆಕ್ಟರ್ ಇಸ್ ದ ನೆಕ್ಸ್ಟ್ ವರ್ಡ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್. ನರಿ. ನರಿ ಅಂದರೆ ಫಾಕ್ಸ್. ಜನ, ನದಿ, ದಿನ, ನಯನ, ನರಿ. ಗೊತ್ತಾಯ್ತಲ್ವಾ? ಸೆಕೆಂಡ್ ಒನ್ ಹನುಮ ಅಂತ ಕೊಟ್ಟಿದ್ದಾರೆ. ಹನುಮ. ಮಾ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಒನ್. ಇಲ್ಲಿ ಎಂಡಿಂಗ್ ಮಾ ಇದೆ, ಸೊ ಯು ಕ್ಯಾನ್ ರೈಟ್ ಮಾ ಫಾರ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್. ಮರ. ಎಂಡಿಂಗ್ ಕ್ಯಾರೆಕ್ಟರ್ ರ. ರಜ. ರಜ ಅಂದ್ರೆ ಲೀವ್. ನೆಕ್ಸ್ಟ್ ಒನ್ ಜನ, ಪೀಪಲ್. ನೆಕ್ಸ್ಟ್ ಒನ್ ನ. ನರ, ಮನುಷ್ಯ. ರಾ ಕ್ಯಾರೆಕ್ಟರ್ ರಸ, ಜ್ಯೂಸ್. ನೋಡಿ ಈ ಥರ
ನೆಕ್ಸ್ಟ್ ಥರ್ಡ್ ಒನ್ ಆನೆ ಕೊಟ್ಟಿದ್ದಾರೆ. ಎಂಡಿಂಗ್ ಕ್ಯಾರೆಕ್ಟರ್ ಇಸ್ ನೇ, ಸ್ಟಾರ್ಟಿಂಗ್ ಒನ್ ಇಸ್ ನೇ, ನೆರೆ. ನೆಕ್ಸ್ಟ್ ಒನ್ ರೇ, ರೆಂಬೆ. ರೆಂಬೆ ಮೀನ್ಸ್ ಬ್ರಾಂಚಸ್, ಬೇ. ಬೇ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಒನ್. ಬೆಂಕಿ, ಬೆಂಕಿ ಮೀನ್ಸ್ ಫೈರ್. ಕೀ, ಕಿಟಕಿ, ಅಗೇನ್ ಕೀ. ಕಿಸೆ, ಪಾಕೆಟ್. ಕಿಟಕಿ ಮೀನ್ಸ್ ವಿಂಡೋ, ಕಿಸೆ ಮೀನ್ಸ್ ಪಾಕೆಟ್. ಫೋರ್ತ್ ಒನ್ ಆಕಾಶ, ಸ್ಕೈ ಕೊಟ್ಟಿದ್ದಾರೆ. ಆಕಾಶ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಶ, ಶರ, ಆರೋ. ರಜಾ, ಲೀವ್. ಜ ಕ್ಯಾರೆಕ್ಟರ್ ಜನ, ಪೀಪಲ್. ನ ಕ್ಯಾರೆಕ್ಟರ್ ನಮನ, ನೇಮ್. ಅಗೇನ್ ನಾ ಕ್ಯಾರೆಕ್ಟರ್ ನಗು, ಲಾಫ್. ನೋಡಿ ಈ ಥರ ಬಿಲ್ಡ್ ಮಾಡುವಂಥದ್ದು ವರ್ಡ್. ಎಂಡಿಂಗ್ ಕ್ಯಾರೆಕ್ಟರ್ ವರ್ಡ್ ಅನ್ನು ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಹಾಕಿ ನಾವು ವರ್ಡ್ಸ್ಗಳನ್ನು ಹೇಗೆ ಮೇಕ್ ಮಾಡ್ಕೊಂಡು. ನಾಯಕ ಕೊಟ್ಟಿದ್ದಾರೆ. ಫಿಫ್ತ್ ಒನ್, ಲಾಸ್ಟ್ ಒನ್, ನಾಯಕ. ಕ ಸ್ಟಾರ್ಟಿಂಗ್, ಕಮಲ, ಲೋಟಸ್. ಲಂಕೆ. ನೆಕ್ಸ್ಟ್ ಒನ್ ಕೆಲಸ, ಸಾ ಕ್ಯಾರೆಕ್ಟರ್. ಸರಿ, ರೈಟ್. ಸರಿ ಮೀನ್ಸ್ ರೈಟ್. ರೀ ಕ್ಯಾರೆಕ್ಟರ್ ರಿಕ್ಷಾ, ಆಟೋ. ರಿಕ್ಷಾ ಅಂದ್ರೇನು? ಆಟೋ. ಎಸ್, ಇದು ಒಪೋಸಿಟ್ ವರ್ಡ್ ಮೇನ್ ಆ್ಯಂಡ್ ಊ ಮೇನ್ ಪದಗಳನ್ನು ರಚನೆ ಮಾಡುವಂತಹ ಒಂದು ಮೈನ್ ಆಗಿರ್ತದೆ. ನೆಕ್ಸ್ಟ್ ರು ಮೈನ್ ಮತ್ತು ಎ ಮೈನನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೇನೆ. ನೀವು ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ನನ್ನ ಯೂಟ್ಯೂಬ್ ಪ್ಲೇ ಲಿಸ್ಟನ್ನು ತಪ್ಪದೆ ನೀವು ಚೆಕ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.